ಸಮಾವೇಶ ಕಾರ್ಯಕ್ರಮವನ್ನು ಯಾದಗಿರಿ ಜಿಲ್ಲೆಯ ಪರವಾಗಿ ಶಹಾಪುರ ನಗರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ಏಪ್ರಿಲ್ 29ನೇ ತಾರೀಕಿಗೆ ಈ ಸಮಾವೇಶ ನಡಿಬೇಕಾಗಿತ್ತು. ಎಲ್ಲ ಮಠಾಧೀಶರು ಭಾಳಷ್ಟು ಮಂಗಲ ಕಾರ್ಯದ ಸೀಸನ್ ಇರೋದರಿಂದ ಬರಲಿಕ್ಕೆ ಅಡಚಣೆ ಆಗ್ತಿದೆ. ಹಾಗಾಗಿ ಮುಹೂರ್ತಗಳು ಇರದೇ ಇರತಕ್ಕಂಥ ಸಮಯದಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿರೋದಕ್ಕೆ ಮತ್ತು ನಾವು ಮೇ 18ನೇ ತಾರೀಕಿಗೆ ಈ ದಿನಾಂಕವನ್ನು ನಿಗದಿ ಮಾಡಿಕೊಂಡಿದ್ದೀವಿ. ವಿಷಯ ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶ ಅಂತಕ್ಕಂಥದ್ದು ಇದು ವಿಷಯ. ಬಸವಾದಿ ಶಿವಶರಣರ ಹಿಂದೂ ವೇದಿಕೆ ಶಹಾಪುರ ಘಟಕದ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿರ್ತಕ್ಕಂಥದ್ದು. ಇದರ ಪೂರ್ವಭಾವಿಯಾಗಿ 2 ಸಮಾವೇಶಗಳು, ಒಂದು ಬಬಲೇಶ್ವರದಲ್ಲಿ, ಮತ್ತೊಂದು ರಬಕವಿ ಬನ್ನಟ್ಟಿಯೊಳಗೆ ಈ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು. 3ನೆಯ ಸಮಾವೇಶವೇ ನಮ್ಮ ಯಾದಗಿರಿ ಜಿಲ್ಲೆ ಶಹಾಪುರ ನಗರದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಇದರ ದಿನಾಂಕ ಬಂದು ಮೇ 18ನೇ ತಾರೀಕಿಗೆ ಸೋಮವಾರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಾಯಂಕಾಲ 4 ಗಂಟೆಗೆ ಶಹಾಪುರ ನಗರದ ಉಗ್ಗಳ ಬಸವೇಶ್ವರ ಆವರಣದಿಂದ, ದೇವಸ್ಥಾನದ ಆವರಣದಿಂದ ಶೋಭಾಯಾತ್ರೆ ಪ್ರಾರಂಭವಾಗ್ತದೆ. ಗಾಂಧಿ ಚೌಕ್ ಮಾರ್ಗವಾಗಿ ಮಚ್ಚಗೇರಗಡ್ಡಿ, ಬಸವೇಶ್ವರ ಸರ್ಕಲ್, ಹಳೆ ಬಸ್ ಸ್ಟ್ಯಾಂಡ್ ಮುಖಾಂತರವಾಗಿ CPS ಶಾಲಾ ಮೈದಾನಕ್ಕೆ ಬಂದು ತಲುಪ್ತದೆ ಶೋಭಾಯಾತ್ರೆ. ಆ ಶೋಭಾಯಾತ್ರೆಯಲ್ಲಿ ಭಾರತ್ ಮಾತೆ ಮತ್ತು ಜಗಜ್ಯೋತಿ ಬಸವಣ್ಣವರನ್ನು ಆದಿಯಾಗಿ ಎಲ್ಲ ಶಿವಶರಣರ ಭಾವಚಿತ್ರ ಒಳಗೊಂಡಿರ್ತಕ್ಕಂಥ 2 ಚಿತ್ರಗಳನ್ನು ಸಾರೋಟದೊಳಗೆ ಇಟ್ಟು ಅಲಂಕಾರವನ್ನು ಮಾಡಿ, ಅದರ ಮುಂಭಾಗದಲ್ಲಿ ಎಲ್ಲ ಮಠಾಧೀಶರು ಇರ್ತಾರೆ. ಜೊತೆಗೆ ಮುತ್ತೈದರು ತಾಯಂದಿರು ಕುಂಭ ಕಳಸಿಯೊಂದಿಗೆ ಮಂಗಲ ವಾದ್ಯದೊಂದಿಗೆ ಎಲ್ಲ ಸಮಾಜದ ಎಲ್ಲ ಬಂಧುಗಳ ಸಮ್ಮುಖದೊಳಗೆ ಆ ಶೋಭಾಯಾತ್ರೆ ನಡೆದುಕೊಂಡು ಬರ್ತದೆ. 4 ಗಂಟೆಗೆ ಶೋಭಾಯಾತ್ರೆಯನ್ನು ಪ್ರಾರಂಭ ಮಾಡಬೇಕು ಅಂತಿಕೊಂಡು ಒಂದು ಸಮಯವನ್ನು ನಿಗದಿ ಮಾಡಿಕೊಂಡಿದ್ವಿ. ಸುಮಾರು ಒಂದು 6-6:30 ಅಷ್ಟೊತ್ತಿಗೆ CPS ಶಾಲಾ ಮೈದಾನಕ್ಕೆ ಬಂದು ತಲುಪ್ತದೆ. ಅದಾದ ಮೇಲೆ ಆ ಶಾಲಾ ಮೈದಾನದಲ್ಲಿ ಕನ್ನೇರಿ ಅಪ್ಪಗಳವರ ಸಾನ್ನಿಧ್ಯದಲ್ಲಿ ಮತ್ತು ನಮ್ಮ ನಾಡಿನ ಸುತ್ತಮುತ್ತ ಎಲ್ಲ ಜಿಲ್ಲೆಗಳಿಂದ ಮತ್ತು ನಾಡಿನ ಅನೇಕ ಜಿಲ್ಲೆಗಳಿಂದ ಸುಮಾರು ಒಂದು 200ರಿಂದ 200ಕ್ಕಿಂತ ಅಧಿಕ ಮಠಾಧೀಶರು ಬರ್ತಕ್ಕಂಥ ಒಂದು ಸಂಭಾವ್ಯತೆ